ಸರ್, ಈಗ ಇವರೇನಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವಾದಿ ಹೌದಾ? ಯಾರು? ಡಿ ಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದಾರೆ ಅವರು. ಅದನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಮನುಷ್ಯ ನಮ್ಮ ತತ್ವಗಳಲ್ಲೂ ನನಗೆ ನಂಬಿಕೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆರ್ ಎಸ್ ಎಸ್ನ ಶಾಖೆಗಳಿಗೆ ನಾನು ಹೋಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ಸಿಂಬಲ್ಲೇ ಕೈ ಅಲ್ವಾ? ಇಲ್ಲ, ನಾವು ಇನ್ನೊಬ್ರು ನಂಬ್ಕೊಂಡು ರಾಜಕೀಯ ಮಾಡಲ್ಲ. ಕಾಂಗ್ರೆಸ್ನವ್ರು ನಂಬ್ಕೊಂಡು ಬಿಜೆಪಿ ಯಾವತ್ತೂ ಇಲ್ಲ. ನೋಡಿ, ಪಕ್ಷ ಇನ್ನೂ ಬೆಳೀತಾ ಇರೋದು. ನಮ್ಮದು ಉದುರೋಗೋ ಪಕ್ಷ ಅಲ್ಲ. 1%, 2%, 5%, 20% ಈಗ ದೇಶ ನಮ್ಮ ಕೈಲಿದೆ. ಈಗಾಗುವಾಗ ಅನೇಕ ಪಕ್ಷಗಳಿಂದ ಬರ್ತಾರೆ. ಒಂದು ಗುಲ್ಬರ್ಗ ಸಿಟಿ ಚೆನ್ನಾಗಿ ಡೆವಲಪ್ ಆಗ್ತಿದೆ ಅಂತಂದರೆ ಪಕ್ಕದ ತಾಲೂಕುಗಳಲ್ಲಿ ಇರೋರು ಎಲ್ಲರೂ ಕೂಡ ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ. ಹಂಗೆ ನಮ್ಮ ಪಕ್ಷದಲ್ಲೂ ಅನೇಕರು ಬಂದು ಸೆಟ್ಲ್ ಆಗಿದ್ದಾರೆ. ಅವರನ್ನು ಪಕ್ಷ ಗೌರವಿಸ್ತಾರೆ. ಸರ್, ಈಗ ಇವರೇನಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವಾದಿ ಹೌದಾ? ಯಾರು? ಡಿ ಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದಾರೆ ಅವರು. ಅದನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಮನುಷ್ಯ ನಮ್ಮ ತತ್ವಗಳಲ್ಲೂ ನನಗೆ ನಂಬಿಕೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆರ್ ಎಸ್ ಎಸ್ನ ಶಾಖೆಗಳಿಗೆ ನಾನು ಹೋಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ಸಿಂಬಲ್ಲೇ ಕೈ ಅಲ್ವಾ? ಇಲ್ಲ. ನಾವು ಇನ್ನೊಬ್ರು ನಂಬ್ಕೊಂಡು ರಾಜಕೀಯ ಮಾಡಲ್ಲ. ಕಾಂಗ್ರೆಸ್ನವ್ರು ನಂಬ್ಕೊಂಡು ಬಿಜೆಪಿ ಯಾವತ್ತೂ ಇಲ್ಲ. ನೋಡಿ, ಪಕ್ಷ ಇನ್ನೂ ಬೆಳೀತಾ ಇರೋದು. ನಮ್ಮದು ಉದುರೋಗೋ ಪಕ್ಷ ಅಲ್ಲ. 1%, 2%, 5%, 20% ಈಗ ದೇಶ ನಮ್ಮ ಕೈಲಿದೆ. ಈಗಾಗುವಾಗ ಅನೇಕ ಪಕ್ಷಗಳಿಂದ ಬರ್ತಾರೆ. ಒಂದು ಗುಲ್ಬರ್ಗ ಸಿಟಿ ಚೆನ್ನಾಗಿ ಡೆವಲಪ್ ಆಗ್ತಿದೆ ಅಂತಂದರೆ ಪಕ್ಕದ ತಾಲೂಕುಗಳಲ್ಲಿ ಇರೋರು ಎಲ್ಲರೂ ಕೂಡ ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ. ಹಂಗೆ ನಮ್ಮ ಪಕ್ಷದಲ್ಲೂ ಅನೇಕರು ಬಂದು ಸೆಟ್ಲ್ ಆಗಿದ್ದಾರೆ. ಅವರನ್ನು ಪಕ್ಷ ಗೌರವಿಸ್ತಾರೆ.